ಹರಿ ಓಂ ಜಿ, ನಮಸ್ಕಾರ. ನಮಸ್ಕಾರ. ಇವತ್ತು ವೈಭವವಾದಂಥ ಒಂದು ವೇಣುಗೋಪಾಲ ಸ್ವಾಮಿ ತೆಪ್ಪೋತ್ಸವ ನಾನು ನೋಡಿದೆ. ಹಾಗಾಗಿ ಏನು ಇವತ್ತು ಸೋಸಲೆ ಗ್ರಾಮದಲ್ಲಿ ಐತಿಹಾಸಿಕ ಹಿನ್ನೆಲೆ ಇರುವಂಥ ಒಂದು ಗ್ರಾಮ, ಹಾಗೇನೆ ಒಂದು ದೇವಸ್ಥಾನ ಕೂಡ. ಏನು ಯಾವ ಥರ ಆಚರಣೆಗಳು ಮಾಡ್ತಾರೆ, ಏನು ಹೇಳ್ತೀರಾ ಸರ್? ಇದು ಸೋಸಲೆ ಗ್ರಾಮ. ಇಲ್ಲಿ ಶ್ರೀನಿವಾಸ ದೇವರು ಮೂಲದವರು. ಇಲ್ಲಿ ಬಹಳ ಹಳೆ ಕಾಲ ದೇವಸ್ಥಾನ. ಇವಾಗ ಸ್ವಲ್ಪ 3-4 ವರ್ಷದ ಕೆಳಗೆ ರೆನೋವೇಷನ್ ಮಾಡಿ 78 ಲಕ್ಷ ಖರ್ಚು ಮಾಡಿ ಇವಾಗ ದೇವಸ್ಥಾನ ಮೇಲೆ ನಾವು ಫೋಟೋ ತಗೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಬಿಟ್ಟು. ನಾವು ಮಾಡೋ ಫಂಕ್ಷನ್ನು ವರ್ಷದಲ್ಲಿ ಎಲ್ಲ ಫಂಕ್ಷನ್ಸು ಮಾಡ್ತೀವಿ. ಪ್ರಮುಖವಾಗಿ ಇದೊಂದು ಬ್ರಹ್ಮೋತ್ಸವ ಥರ ಮಾಡ್ತೀವಿ. ರಾಮೋತ್ಸವ ಅಂತ ಮಾಡೋದು. ರಾಮಾಯಣ ಪೂರ ಓದ್ತಾರೆ. 7 ದಿವಸದ ಫಂಕ್ಷನ್ ಇದು. 7 ದಿವಸದಲ್ಲಿ ಮೊದಲನೇ ಬಾಲಕಾಂಡ ಶುರು ಮಾಡಿ ಯುದ್ಧಕಾಂಡದವರೆಗೂ ಓದ್ತಾರೆ ಪೂರ. ಅದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಆಗುತ್ತೆ. ಆ ಟೈಮಲ್ಲಿ ಬೆಳಗ್ಗೆ ಎಲ್ಲ ಉತ್ಸವಗಳಿರುತ್ತೆ ದೇವರಿಗೆ. ಗಜವಾಹನ, ಆಮೇಲೆ ಗರುಡೋತ್ಸವ, ಆಮೇಲೆ ಕಲ್ಯಾಣೋತ್ಸವ, ಸರಿ ರಥೋತ್ಸವ, ತೆಪ್ಪೋತ್ಸವ, ಇವೆಲ್ಲ ನಡೆಯುತ್ತೆ ಒಂದೊಂದು ದಿವಸ. ಇದಾಗುವಾಗ ಪೂರ ವೇದಾಧ್ಯಯನ ನಡೆಯುತ್ತೆ. ದಿವ್ಯ ಪ್ರಬಂಧ ಪಾರಾಯಣ ಪೂರ ನಡೆಯುತ್ತೆ. ಬೆಳಗ್ಗೆಯಿಂದ ರಾತ್ರಿ 4000 ಪೂರ ನಡೆಯುತ್ತೆ. ಅಶೀತಿದ್ವಯ ಪೂರ 82 ಪ್ರಶ್ನ ವೇದ ಪಾರಾಯಣ ಆಗುತ್ತೆ. ಸುಮಾರು ಒಂದು 20-25 ಜನ ಇರ್ತಾರೆ 2 ಗ್ರೂಪಲ್ಲೂ. ಅವರು ಎಲ್ಲರೂ ಈ ದೇವಸ್ಥಾನದವ್ರಿಗೆ ಹಳೆ ಕಾಲದಿಂದ ನಿಷ್ಠೆಯಿಂದ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಅದು ಶ್ರದ್ಧೆಯಿಂದ ಮಾಡ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ನೋಡಿದ್ರೆ ಗೊತ್ತಾಗಿದೆ. ಇದು ನಾಟ್ ಎ ಸ್ಮಾಲ್ ಜೋಕ್ ಟು ಮೇಕ್ ತೆಪ್ಪೋತ್ಸವ ಆಫ್ ದಿಸ್ ಸೈಜ್. ಇದನ್ನು ಸಾಯಂಕಾಲ ಮಾಡ್ತೀವಿ. ಇದಾಗಿದ ತಕ್ಷಣ ದೇವ್ರನ್ನ ನಾವು ಉತ್ಸವದಲ್ಲಿ ಕರ್ಕೊಂಡು ಹೋಗ್ತೀವಿ. ಹೋಗುವ ಎಲ್ಲ ವೇದ ಪಾರಾಯಣ ಆಗ್ತಾ ಇರುತ್ತೆ, ದಿವ್ಯ ಒಂದು ಪಾರಾಯಣ ಆಗ್ತಾ ಇರುತ್ತೆ. ದೇವ್ರನ್ನ ತೆಪ್ಪದಲ್ಲಿ ಏರಿಸಿದ ಮೇಲೆ ವೇದ ಪಾರಾಯಣ ನಡೀತಾ ಇರುತ್ತೆ. ತೆಪ್ಪದಲ್ಲಿ ಅವ್ರು ಇರೋವರೆಗೂ ದೇವರು ಇರೋ ಜಾಗದಲ್ಲಿ ಪೂರ ಪಾರಾಯಣ ಆಗ್ತಾ ಇರಬೇಕು ಅಂತ. ಅದಕ್ಕೆ ಮೊದಲು 4-5 ಜನ ವೇದ ಪಾರಾಯಣದವರು ಭಟ್ರು ಎಲ್ಲರೂ ಇರ್ತಾರೆ. ಅಷ್ಟಲ್ಲೇ ಜನರಿಗೆ ತೆಪ್ಪದಲ್ಲಿ ದೇವ್ರನ್ನ ದರ್ಶನ ಕೊಡಿಸ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲೂ ಮಾಡೋಲ್ಲ. ಯಾಕೆಂತಂದ್ರೆ ರಿಸ್ಕಿ. ಆ ರಿಸ್ಕ್ ತಗೊಳ್ಳಲ್ಲ. ಇವ್ರು ನಮ್ಮನ್ನು ಕಂಡಕ್ಟ್ ಮಾಡೋರು ಒಬ್ಬರು ವರದರಾಜನ್ ಅಂತ ಫೈರ್ ಆಫೀಸರ್ ಆಗಿದ್ದರು ಕರ್ನಾಟಕ ಇದರಲ್ಲಿ, ಮೈಸೂರಿನಲ್ಲಿ ಫೈರ್ ಆಫೀಸ್ ಎಲ್ಲ ಅದು. ಅವರು ಚೀಫ್ ಆಫ್ ಫೈರ್ ಸೆಕ್ಷನ್. ಅವರು ಇನ್ಚಾರ್ಜ್ ಆಫ್ ದಿಸ್. ಪ್ರತಿ ವರ್ಷನೂ ಬಂದು ಮಾಡಿಸ್ತಾರೆ. ಇದು ಒಂದು 2.5 ಅವರ್ಸ್ ಪ್ರೋಗ್ರಾಮು. ಬಹಳ ಈ ವಿಲೇಜ್ಗೆ ಒಂಥರ ಬಹಳ ಶ್ಲಾಘನೀಯವಾಗಿದೆ. ಇದನ್ನು ನೋಡೋದಕ್ಕೆ ಎಲ್ಲ ಊರಿಂದನೂ ಬರ್ತಾರೆ. ಯಾಕೆಂದರೆ ಬಹಳ ಹಳೆಯ ದೇವಸ್ಥಾನ ಇದು. ಸೋಮನಾಥಪುರ, ನರಸೀಪುರ ಇದೆಲ್ಲ ಬಹಳ ಹಳೆ ಕಾಲ ದೇವಸ್ಥಾನ. ಇದರ ವೈಶಿಷ್ಟ್ಯ ಏನು ಅಂತಂದರೆ ಇಲ್ಲಿ ರಾಮೋತ್ಸವ ಅಂತ ಮಾಡ್ತಾ ಇದ್ರು ಮುಂಚೆ. ಇವಾಗ ಅದನ್ನ ಬ್ರಹ್ಮೋತ್ಸವ ಅಂತ ಮಾಡಿ ರಥೋತ್ಸವನೂ ಮಾಡ್ತಾ ಇದ್ದೀವಿ. 4-5 ಉತ್ಸವಗಳು, ಗರುಡೋತ್ಸವ, ಆಮೇಲೆ ಕಲ್ಯಾಣೋತ್ಸವ ಇದೆಲ್ಲ ಮಾಡ್ತೀವಿ. ಇಲ್ಲಿಗೆ ಬಹಳ ಜನ ಬಂದು ಸೇರ್ತಾರೆ. ಸೇರೋದು ಒಂದೇ ಹೆಚ್ಚಲ್ಲ, ಎಲ್ಲರೂ ಇನ್ವಾಲ್ವ್ ದೆಮ್ಸೆಲ್ಸ್. ಪೂರ ಪಾರಾಯಣ ಮಾಡಿಕೊಂಡು ದೇವರನ್ನ ಬಹಳ ಎಂಜಾಯ್ ಮಾಡ್ತಾರೆ. ಅಲಂಕಾರಗಳೆಲ್ಲ ಇವಾಗ ನೋಡಿರ್ಬೋದು. ಇದು ಹಿಂದೆ ಇಷ್ಟು ಅಲಂಕಾರಗಳು ಯಾರು ಮಾಡೋಕ್ಕೂ ಆಗ್ತಿರಲಿಲ್ಲ, ಮಾಡ್ತಾನೂ ಇರಲಿಲ್ಲ. ಒಂದು ಹಣ ಸೌಲಭ್ಯ ಅಷ್ಟಿರಲಿಲ್ಲ. ಇವಾಗ ಜನರು ವಿಲೇಜ್ನವರೆಲ್ಲ ಸೇರ್ಕೊಂಡು ಧಾರಾಳವಾಗಿ ಕಂಟ್ರಿಬ್ಯೂಟ್ ಮಾಡ್ತಾರೆ. ಅದನ್ನಿಟ್ಟು ನಾವು ಎಲ್ರಿಗೂ ಸಂತೋಷವಾಗುವಂಗೆ ದೇವ್ರ ದರ್ಶನ ಕೊಡ್ತಾರೆ. ಇವಾಗ ಮೂಲೂರು ನೋಡಿ ಗೊತ್ತಾಗುತ್ತೆ. ಇದೊಂದು 70-80 ಲಕ್ಷ ಖರ್ಚು ಮಾಡಿ ದೇವಸ್ಥಾನನ 4-5 ವರ್ಷದ ಕೆಳಗೆ ರೆನೋವೇಟ್ ಮಾಡ್ತಾರೆ. 4-5 ವರ್ಷ ಆಯ್ತಾ? ಇನ್ನು ಜಾಸ್ತಿ ಆಯ್ತು. 4 ವರ್ಷದಲ್ಲಿ ರೆನೋವೇಟ್ ಮಾಡ್ತೀವಿ ದೇವಸ್ಥಾನ ಪೂರ ಹೊಸ. ನೀವು ಹೊಂಟು ಗೊತ್ತಾಗ್ತದೆ ನಮಗೆ. ಈ ಫಂಕ್ಷನ್ ನೋಡೋದಕ್ಕೋಸ್ಕರ ನಮ್ಮ ಈ ವಿಲೇಜ್ನವರು, ಅದಲ್ಲದೆ ಪಕ್ಕದವರು ವಿಲೇಜ್ ಎಲ್ಲ ಜಾಗದಿಂದಾನು ಜನ ಬರ್ತಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬೆಳಿಗ್ಗೆ ಬ್ರೇಕ್ಫಾಸ್ಟಿಂದ ಶುರು ಮಾಡಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಲಂಚ್ ಎಲ್ರಿಗೂ ಕೊಟ್ಟು, ವಿಲೇಜ್ನವ್ರಿಗೆಲ್ಲ ಲಂಚ್ ಕೊಟ್ಟು, ಅದಾದಮೇಲೆ ಸಾಯಂಕಾಲ ಶುರು ಮಾಡ್ತಾರೆ. ಈ ಉತ್ಸವ ಆದಮೇಲೆ ಇವಾಗ ದೇವರು ಈಗ ಶಾಂತಮರಿ ಆಗುತ್ತೆ. ಇವತ್ತು ಕನ್ಕ್ಲೂಷನ್ ಪ್ರೋಗ್ರಾಮ್. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ರಾಮಾಯಣ ಓದ್ತಾ ಇದ್ದಾರಲ್ಲ, 10 ದಿವಸ ಓದ್ತಾ ಇದ್ದಾರೆ, ಅವ್ರಿಗೂ ಪಟ್ಟಾಭಿಷೇಕ ನಡೆಯುತ್ತೆ. ರಾಮಾಯಣ ಪಟ್ಟಾಭಿಷೇಕ ಆದಮೇಲೆ ಸರಿ ಎಲ್ಲರೂ ಸೇರಿಕೊಂಡು ಶಾಂತಮರಿ ಅಂತ ದೊಡ್ಡ ಪ್ರೋಗ್ರಾಮ್ ನಡೆಯುತ್ತೆ. ಅದಾದಮೇಲೆ ಎಲ್ರಿಗೂ ಊಟ ಹಾಕಿ ಸರಿ ದೇವ್ರಿಗೆ ಈ ಸೇವೆ ಸಿಕ್ಕೋದು ಬಹಳ ಅಪರೂಪ. ವರ್ಷಕ್ಕೆ ಒಂದು ಸಲ ಸಿಗುತ್ತೆ. ಎಲ್ಲ ದಿವಸನೂ ಮಾಡಲ್ಲ. ಅದಕ್ಕೋಸ್ಕರ ಇಲ್ಲಿ ಶ್ಲಾಘನೀಯ ಏನು ಅಂತಂದರೆ
ವಿಲೇಜರ್ಸ್ ಎಲ್ಲ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಅಂದರೆ ಅಲ್ಲಿರೋ ಯಾರು ಆರ್ಗನೈಸರ್ಸ್ ಥರ ಮಾಡ್ತಾರೋ ಅವರು ಇನ್ವಾಲ್ವ್ಮೆಂಟ್ ಇಸ್ ಟೋಟಲ್. ಒಬ್ಬರು ಅವ್ರಿಗೋಸ್ಕರ ಮಾಡ್ತಾ ಇಲ್ಲ, ಯಾರಿಗೂ ಸೆಲ್ಫಿಶ್ನೆಸ್ ಇಲ್ಲ. ಇದು ಭಾಳ ಚೆನ್ನಾಗಿ ಮಾಡ್ತಾರೆ. ನಾವುಗಳೆಲ್ಲ ಬೆಂಗಳೂರಿಂದ ಬಂದಿದ್ವಿ, ಪ್ರತಿ ವರ್ಷ ನಾವು ಬೆಂಗಳೂರಿಂದ ಬರ್ತೀವಿ. ಒಂದು 15-20 ಜನ, ಒಂದು ಸುಮಾರು ಒಂದು 20-30 ಕಾರಿಂದ ಬರ್ತಾರೆ ಎಲ್ಲರೂ, ಎಲ್ಲ ಜನರು ಭಾಳ ಜನ ಸೇರ್ತಾರೆ. ನೋಡೋದಕ್ಕೆ ಚೆನ್ನಾಗಿರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಇದು 3 ದಿವಸ ನಾವು ವರ್ಷ ಪೂರ ಜ್ಞಾಪಿಸ್ಕೊಳ್ತೀವಿ. ಇದರಿಂದ ನಾವು ವಿಡಿಯೋ ಎಲ್ಲ ತಗೊಂಡು ಎಲ್ರಿಗೂ ಸೆಟ್ ಮಾಡಿ ಈ ದೇವರಿಗೆ ಇದೊಂದು ಅದ್ಭುತವಾದ ಸೇವೆ ಮಾಡ್ತದೆ. ಎಷ್ಟು ವರ್ಷ ನಡೀತಾ ಇದ್ದು, ನಾನು ನನಗೆ ತಿಳಿದಂಗೆ ನಾನು 12ನೇ ವಯಸ್ಸಿಂದ ರಾಮೋತ್ಸವ ನಡೀತಾ ಇತ್ತು ಇದೇ ಜಾಗದಲ್ಲಿ. ಈಗ ಏನು ಇದಿರಲಿಲ್ಲ, ರೋಡಲ್ಲೆಲ್ಲ ಹಾವುಗಳೆಲ್ಲ ಹೋಗೋದು. ಆಗಿನ ಕಾಲದಿಂದ ನಾನು ಬರ್ತಾ ಇದ್ದೀನಿ. ಭಾಳ ಭಾಳ ಚೆನ್ನಾಗಾಗುತ್ತೆ ಫಂಕ್ಷನ್ನು. ಇಲ್ಲಿಂದ ಹೋದ್ಮೇಲೆ ನಮಗೆ ಮನಸ್ಸಿಗೆ ಎಷ್ಟು ಸಂತೋಷವಾಗುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಭಾಳ ಚೆನ್ನಾಗಿರುತ್ತೆ. ಅದು ಈ ಗ್ರಾಮದ ಸ್ಪೆಷಾಲಿಟಿ ಅದು. ಅದಕ್ಕೆ ಇವತ್ತು ನೀವು ಬಂದಿದ್ದ ಟೈಮಲ್ಲಿ ತೆಪ್ಪೋತ್ಸವ ಇವಾಗ ಮುಗಿಸ್ಕೊಂಡು ದೇವರಿಗೆ ಹೋಗ್ಬೇಕು. ಇವಾಗ ಆತ್ಮರೆ ಆಗುತ್ತೆ. ಇದಾದಮೇಲೆ ನಂದು 1 ಗಂಟೆ ಕಾಲ ಪ್ರೋಗ್ರಾಮ್ ಇರುತ್ತೆ. ಅದಾದಮೇಲೆ ಎಲ್ಲ ಊಟ ಗೀಟ ಮಾಡ್ಕೊಂಡು ಪ್ರಸಾದ ತಗೊಂಡು ಇವತ್ತಿನ ರಾತ್ರಿ ಮಲ್ಕೊಳ್ತಾರೆ. ನಾಳೆ ಬೆಳಗ್ಗೆ ರೆಡಿ ಆಗ್ತಾರೆ. ರಾಮಾಯಣ ಪಟ್ಟಾಭಿಷೇಕ ಆಗುತ್ತೆ. ಪೂರ ಬಾಲಕಾಂಡದಿಂದ ಯುದ್ಧಕಾಂಡದವರೆಗೂ ಪೂರ ಡೈಲಿ ಓದ್ತಾರೆ. ಅಷ್ಟನ್ನ ಮುಗಿಸಿ ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕ ಮಾಡಿದ್ರೆ ರಾಮರಿಗೆ ರಥೋತ್ಸವ, ಆಮೇಲೆ ರಥೋತ್ಸವ ಆಗುತ್ತೆ ಬೆಳಿಗ್ಗೆ. ರಥೋತ್ಸವದಲ್ಲಿ ಕೊನೆಯ ಫಂಕ್ಷನ್ ರಥೋತ್ಸವ. ತೇರು ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ. ಆ ತೇರಿನಲ್ಲಿ ದೇವ್ರನ್ನ ಹೇಳ್ತಾರೆ. ಎಲ್ಲೆಲ್ಲ ಆಗುತ್ತೆ ಗುರುಗಳೇ ರಥೋತ್ಸವ? ಯಾವ ಬೀದಿಲಿ ಆಗುತ್ತೆ ರಥೋತ್ಸವ? ಇದೇ ರೋಡ್, ಈ ವಿಲೇಜ್ ಇಷ್ಟು ಇದೇ ರಥದ ಬೀದಿ. ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ರಿವರ್ಸ್ ಮಾಡ್ಕೊಂಡು ದೇವ್ರು ಬರ್ತಾರೆ. ಅದು ದೇವ್ರು ಬಂದ್ಮೇಲೆ ರಾಮಾಯಣ ಪಟ್ಟಾಭಿಷೇಕ ಆಗುತ್ತೆ. ಅದು ಒಳಗಡೆನೆ ಎಲ್ಲ ಆಗುತ್ತೆ. ರಥೋತ್ಸವ ಒಳಗೆ 9:30 10 ಗಂಟೆ ರಥ ಆರೋಹಣ ಆಗುತ್ತೆ. ರಥಾನ ಎಳಿತಾರೆ. ಅದನ್ನು ಕಂಡು ಅಲ್ಲಿವರೆಗೂ ಹೋಗಿ ಊಟನ ಹಾಕೊಂಡು ವಾಪಸ್ ಬಂದು ರಥದಿಂದ ದೇವ್ರನ್ನ ಇಳಿಸಿ ದೇವರಿಗೆ ಒಳಗೆ ಕರ್ಕೊಂಡೋಗಿ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದಮೇಲೆ ರಾಮಾಯಣ ಪಟ್ಟಾಭಿಷೇಕ ಇರುತ್ತೆ. ಒಂಥರ ರೇರ್ ಫಂಕ್ಷನ್ನು. ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಏನಂದರೆ ಇದೊಂದು ಅಕೇಶನ್. ನಮಗೆ ವಿಲೇಜ್ನವರು ರಿಲೇಟಿವ್ಸು ಎಲ್ಲರೂ ನೋಡೋದು ಒಂದು ಅಕೇಶನ್ನು. ಅವ್ರ ಜೊತೆ ದೇವರ ಸೇವೆ ಮಾಡಿ ಆನಂದ ಪಡೋದು. ಮತ್ತೆ ಇನ್ನೊಂದು ಐತಿಹಾಸಿಕ ಹಿನ್ನೆಲೆ ಅಂದ್ರೆ ಗುರುಗಳೇ, ಈ ಕಲ್ಯಾಣಿನಲ್ಲಿ 365 ದಿನ ಕೂಡ ನೀರಿರುತ್ತೆ. ಒಂದು ದಿನ ಕೂಡ ನಾನು ಬತ್ತಿದ್ದು ನೋಡೇ ಇಲ್ಲ. ಇಲ್ಲ, ಇರುತ್ತೆ. ಅದೊಂದು ವಿಶೇಷವಾದಂತ ಧಾರ್ಮಿಕ ಶಕ್ತಿ ಅಂತಾನೆ ಹೇಳ್ಬೋದು ಈ ಒಂದು ಗ್ರಾಮದಲ್ಲಿ, ಕರೆಕ್ಟ್ ಅಲ್ವೇ? ತೆಪ್ಪ ಕಟ್ಟೋ ಅಷ್ಟು ನೀರು ಇರಬೇಕು ಅಂತಂದ್ರೆ ಪ್ರತಿದಿನ ನಾವು ನರಸೀಪುರಕ್ಕೆ ಬಂದಾಗೆಲ್ಲ ನೋಡ್ತಾನೆ ಇರ್ತೀವಿ. ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಇತ್ತು, ದೈವ ಶಕ್ತಿ ಎಷ್ಟಿರುತ್ತೆ ಅನ್ನೋದು, ಧಾರ್ಮಿಕ ಶಕ್ತಿಗಳು ಎಷ್ಟಿರುತ್ತೆ ಅನ್ನೋದಕ್ಕೆ ಮೂಲ ಸಾಕ್ಷಿ ಅಂದ್ರೆ ಈ ಒಂದು ಕೊಳನೆ. ಎಲ್ಲಿ ಯಾವತ್ತೂ ಕೂಡ ನಾನು ಬತ್ತಿದ್ ನೋಡೇ ಇಲ್ಲ ಈ ಕೊಳನ. ಮತ್ತೆ ಜಾಸ್ತಿ ಇದು ಕಲುಷಿತ ಆಗಿರೋದು ಕೂಡ ನೋಡಿಲ್ಲ. ಇದು ಕಾವೇರಿ ತೀರ ಆಗಿರೋದ್ರಿಂದ ಭೂಜಲ ಸಂಗ್ರಹ ಬಹಳ ಇದೆ. ಅಲ್ಲಿಂದ ದೇವರ ಕೃಪೆಯಿಂದ ಎಲ್ಲ ಇಲ್ಲೂ ಇರುತ್ತೆ. ಯಾವಾಗ ನೋಡಿ ಇಲ್ಲಿ ನೀರಿರುತ್ತೆ. ಇಲ್ಲಿ ಯಾವಾಗಲೂ ನೀರಿರುತ್ತೆ. ನಾವು ನೀರು ಬತ್ತೋಗೋದು ನಾವು ನೋಡೇ ಇಲ್ಲ. ತಮ್ಮ ಅನುಭವ ಏನ್ ಹೇಳ್ತೀರಾ ಗುರುಗಳೇ? ತಮ್ಮ ಒಂದು ಅನಿಸಿಕೆ ಏನ್ ಹೇಳ್ತೀರಾ? ಈಗ ಅವರೇನು ಹೇಳಿದಾರಲ್ಲ ಅದು ಅಕ್ಷರಶಃ ನಿಜ. ಓಕೆ. ಅದ್ರ ಮೇಲೆ ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ಇಲ್ಲಿಂದ ವಾಸಿಗಳು ಯಾರೆಲ್ಲ ಇದಾರೆ, ದೇಶ ವಿದೇಶಗಳಲ್ಲಿ ಕೂಡ ಅವರು ವಾಸಿಯಾಗಿದ್ದಾರೆ, ಅವರು ಕೂಡ ಬರ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ಕೇಳ್ಪಟ್ಟೆ. ಬೇರೆ ಬೇರೆ ಹೊರದೇಶಗಳು ಕೂಡ ಹೋಗಿದ್ರು ಅವರು. ಇಲ್ಲಿ ಒಂದು 10 ಫ್ಯಾಮಿಲಿ ಇಲ್ಲೇ ಇದ್ದಾರೆ. ಇವರು ಪ್ರೆಸಿಡೆಂಟ್ ಕಮಿಟಿಯಿಂದ ಮಾಡ್ಕೊಂಡಿದೀವಿ. ಎಲ್ಲ ಮಾಡ್ಬೇಕಲ್ಲ. ಇದೇನ ಧಾರ್ಮಿಕ ದತ್ತಿ ಇಲಾಖೆ ಸೇರಿದ್ಯಾ? ಇಲ್ಲ, ಏನಿಲ್ಲ. ಓಕೆ ಓಕೆ. ನಾನು ಯಾಕಂದ್ರೆ ನಾನು ಆಗಲೇ ಲೈವ್ ಅಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಂತ ಹೇಳ್ಕೊಂಡೆ. ಯಾಕಂದ್ರೆ ಇಷ್ಟು ಏನ ವಿಜೃಂಭಣೆ ಆಗಿದೆಯಲ್ಲ, ಮೋಸ್ಟ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಏನೋ ಸೇರ್ಪಟ್ಟಿದ್ಯಾ? ದತ್ತಿ ಇಲ್ಲ. ಶ್ರೀರಂಗದಲ್ಲಿ ಆಂಡವನಾಶ್ರಮ ಅಂತ ಕೇಳಿದ್ರು, ಅದಕ್ಕೆ ಸೇರಿದ್ದು. ಓಕೆ ಓಕೆ. ಇದನ್ನ ಶಾಖಾ ಮಠ ತರ ಮೈಸೂರು ಆಂಡವನ್ ಅಂತ ಒಬ್ಬರಿದ್ರು. ಅವರು ಶ್ರೀರಂಗಕ್ಕೆ ಹೋದಾಗ ಅವಾಗ ಈ ದೇವಸ್ಥಾನನ ಆಂಡವನಾಶ್ರಮಕ್ಕೆ ಬರ್ಕೊಟ್ಟಿದ್ದಾರೆ. ಪ್ರೈವೇಟ್ ಆಗೇ ನಡೆಸೋದು, ಯಾರು ಗೌರ್ಮೆಂಟ್ ಇಂಟರ್ಫರೆನ್ಸ್ ಏನಿಲ್ಲ. ಒನ್ಲಿ ಥಿಂಗ್ ಇಸ್, ನಾವು ಯಾವುದಕ್ಕೂ ಈ ಜಾತಿ ಬರಬೇಕು ಆ ಜಾತಿ ಬರಬೇಕು, ನೀವು ಬರ್ಕೂಡುದು ನಾವು ಬರ್ಬೋದು ಯಾರು ಹೇಳಲ್ಲ. ಹೇಳಿದ್ರೆ ಅವ್ರದ್ದು ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ಯಾವನೇ ಆಗ್ಲಿ, ಎಲ್ಲ ಯಾವ ಜಾತಿಯನ್ನು ಬೇಕಾದ್ರೂ ದೇವರು ಸ್ನಾನ. ಓಕೆ, ಥ್ಯಾಂಕ್ ಯು ತಮ್ಮ ಒಂದು ಸಂದರ್ಶನಕ್ಕೆ. ಯಾಕೆಂದ್ರೆ ಇಡೀ ರಾಜ್ಯ ನೋಡ್ತಾ ಇದೆ. ಇವತ್ತು ಟಿ ನರಸೀಪುರದಲ್ಲಿ ಸೋಸ್ಲೆ ಗ್ರಾಮ ಕೇವಲ ಒಂದು ಕುಗ್ರಾಮವಾಗಿತ್ತು, ಆದ್ರೆ ಇಡೀ ರಾಜ್ಯನ ಇವತ್ತು ಪ್ರವಾಸಿ ತಾಣವಾಗಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಎಸ್ಟಾಬಿಲಿಟಿ ಕೂಡ ತಾವು ಮಾಡಿದ್ರ, ಕೋಟಿಗಟ್ಟಲೆ ಖರ್ಚು ಮಾಡಿದ್ರ. ತಮ್ಮ ಒಂದೆಲ್ಲ ಅನುಯಾಯಿಗಳ ಜೊತೆ ಒಂದು ಅಷ್ಟು ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ರ. ಬಹಳ ಖುಷಿ ಆಗುತ್ತೆ. ತಮ್ಮ ಎಲ್ಲರೂ ಕೂಡ ನಮಸ್ಕಾರ. ಥ್ಯಾಂಕ್ ಯು.